ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು ಥಾಮಸ್. ಅದು ನಾನಾಗಿರ್ಬೇಕು. ಎಲ್ಲರಿಗೂ ಸೈಲೆಂಟ್ ಕಿಲ್ಲರ್ ನಿಲೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ. ಇವತ್ತು ನಾವು ಕಿಚ್ಚ ಸುದೀಪ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಪೂರ್ಣ ಹೆಸರು ಸುದೀಪ್ ಸಂಜೀವ್, ಅಂದ್ರೆ ಕಿಚ್ಚ ಸುದೀಪ್. ಇವರ ಜನನ 2 ಸೆಪ್ಟೆಂಬರ್ 1973. ಇವರ ಜನ್ಮಸ್ಥಳ ಶಿವಮೊಗ್ಗ, ಕರ್ನಾಟಕ. ಇವರ ತಂದೆ ಸಂಜೀವ್ ಮಂಜಪ್ಪ, ಇವರ ತಾಯಿ ಸರೋಜಾ ಸಂಜೀವ್ ಹಾಗೂ ಇವರ ಪತ್ನಿ ಪ್ರಿಯಾ ಸುದೀಪ್ ಮತ್ತು ಇವರ ಮಗಳು ಸಾನ್ವಿ ಸುದೀಪ್. ಕಿಚ್ಚ ಸುದೀಪ್ ಅವರು ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದರು. ಬಾಲ್ಯದಿಂದಲೇ ಕ್ರೀಡೆ ಮತ್ತು ಸಿನಿಮಾಗಳಲ್ಲಿ ಆಸಕ್ತಿ ಹೊಂದಿದ್ದರು. ನಟನೆಯ ಮೇಲಿನ ಆಸಕ್ತಿಯಿಂದ ಚಿತ್ರರಂಗವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡರು. ಕಿಚ್ಚ ಸುದೀಪ್ ಅವರು 2001ರಲ್ಲಿ ಪ್ರಿಯಾ ರಾಧಾಕೃಷ್ಣನ್ ವಿವಾಹವಾದರು. ಈ ದಂಪತಿಗೆ ಸಾನ್ವಿ ಎಂಬ ಮಗಳು ಇದ್ದಾಳೆ. ಕೆಲವು ವರ್ಷಗಳ ಕಾಲ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರು. ನಂತರ ಪರಸ್ಪರ ಗೌರವದಿಂದ ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ಕಿಚ್ಚ ಸುದೀಪ್ ಅವರು ಫಿಟ್ನೆಸ್ಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ನಿಯಮಿತ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ. ಕಿಚ್ಚ ಸುದೀಪ್ ಅವರು ಪ್ರಾಣಿ ಪ್ರಿಯರಾಗಿದ್ದು ಸಮಾಜಮುಖಿ ಕಾರ್ಯಗಳಲ್ಲಿಯೂ ಭಾಗವಹಿಸುತ್ತಾರೆ. ಅಗತ್ಯವಿರುವವರಿಗೆ ನೆರವು ನೀಡುವುದು, ಪ್ರಕೃತಿ ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದು ಅವರ ವ್ಯಕ್ತಿತ್ವದ ಪ್ರಮುಖ ಗುಣಗಳಲ್ಲಿ ಒಂದಾಗಿದೆ. ಕಿಚ್ಚ ಸುದೀಪ್ ಅವರು ಸಿನಿಮಾ ನಟನಾಗಿರುವುದರ ಜೊತೆಗೆ ಅವರು ನಿರ್ದೇಶಕ, ನಿರ್ಮಾಪಕ, ಗಾಯಕ ಹಾಗೂ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಯಶಸ್ವಿ ನಿರೂಪಕರಾಗಿಯೂ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ವೈಯಕ್ತಿಕ ಜೀವನವು ಸರಳತೆ, ಕುಟುಂಬದ ಮೇಲಿನ ಪ್ರೀತಿ, ಶಿಸ್ತು, ಫಿಟ್ನೆಸ್ ಮತ್ತು ಸಮಾಜಮುಖಿ ಮನೋಭಾವದಿಂದ ಗುರುತಿಸಿಕೊಂಡಿದೆ. ಇದೇ ಗುಣಗಳು ಅವರನ್ನು ಅಭಿಮಾನಿಗಳಲ್ಲಿ ಇನ್ನಷ್ಟು ವಿಶೇಷ ವ್ಯಕ್ತಿಯನ್ನಾಗಿ ಮಾಡಿವೆ. ಕಿಚ್ಚ ಸುದೀಪ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಗಾಯಕ ಹಾಗೂ ನಿರೂಪಕರಲ್ಲಿ ಒಬ್ಬರು. ಕಿಚ್ಚ ಸುದೀಪ್ ಅವರು ತಮ್ಮ ವೃತ್ತಿ ಜೀವನವನ್ನು 1997ರಲ್ಲಿ ತಾಯವ್ವ ಚಿತ್ರದ ಮೂಲಕ ಆರಂಭಿಸಿದರು. ನಂತರ ಇವರು 2001ರಲ್ಲಿ ಹುಚ್ಚ ಎಂಬ ಚಿತ್ರದ ಭರ್ಜರಿ ಯಶಸ್ಸಿನಿಂದ ಇವರು ಕಿಚ್ಚ ಎಂಬ ಹೆಸರಿನಿಂದ ಮನೆಮಾತಾದರು. ಅದಾದ ಬಳಿಕ ನಂದಿ, ಮೈ ಆಟೋಗ್ರಾಫ್, ಕೆಂಪೇಗೌಡ, ಈಗ, ಬಾಹುಬಲಿ, ದಿ ಬಿಗಿನಿಂಗ್, ಕೋಟಿಗೊಬ್ಬ 2, ಪೈಲ್ವಾನ್, ವಿಕ್ರಾಂತ್ ರೋಣ ಹೀಗೆ ಮುಂತಾದ ಸಿನಿಮಾಗಳ ಮೂಲಕ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಮತ್ತು ಹಿಂದಿ ಚಿತ್ರರಂಗದಲ್ಲಿಯೂ ತಮ್ಮದೇ ಆದ ಗುರುತನ್ನು ಮೂಡಿಸಿದರು. ಕಿಚ್ಚ ಸುದೀಪ್ ಅವರು ಹಲವು ವರ್ಷಗಳಿಂದ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ನಿರೂಪಕರಾಗಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಅವರ ಮಾತಿನ ಶೈಲಿ, ಆತ್ಮವಿಶ್ವಾಸ ಮತ್ತು ನಿರೂಪಣೆಯ ಕೌಶಲ್ಯಕ್ಕೆ ದೊಡ್ಡ ಅಭಿಮಾನಿ ಬಳಗವಿದೆ. ಚಿತ್ರರಂಗದಲ್ಲಿ ಅವರು ಅನೇಕ ಎಸ್ಐಎಂಎ, ಫಿಲ್ಮ್ ಫೇರ್ ಸೌತ್ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಟನೆಯ ಜೊತೆಗೆ ಗಾಯನ, ನಿರ್ದೇಶನ ಮತ್ತು ನಿರ್ಮಾಣ ಕ್ಷೇತ್ರಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಜೀವನ ಪಯಣವು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ, ನಿರಂತರ ಕಲಿಕೆ ಮತ್ತು ಯಶಸ್ಸಿನ ಪ್ರತೀಕವಾಗಿದೆ. ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಪ್ರಮುಖ ನಟರಲ್ಲಿ ಅವರು ಒಬ್ಬರಾಗಿದ್ದು ಲಕ್ಷಾಂತರ ಅಭಿಮಾನಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಹೀಗೆ ಕಿಚ್ಚ ಸುದೀಪ್ ಅವರ ಸಿನಿಮಾ ಪಯಣವು ಸಾಮಾನ್ಯ ನಟನಿಂದ ಬಹುಭಾಷಾ ಸೂಪರ್ ಸ್ಟಾರ್ ಆಗುವವರೆಗೆ ನಡೆದ ಸ್ಫೂರ್ತಿದಾಯಕ ಪಯಣವಾಗಿದೆ. ಅವರ ಶ್ರಮ, ವಿಭಿನ್ನ ಪಾತ್ರಗಳ ಆಯ್ಕೆ ಮತ್ತು ನಿರಂತರ ಬೆಳವಣಿಗೆ ಅವರನ್ನು ಭಾರತೀಯ ಚಿತ್ರರಂಗದ ಪ್ರಮುಖ ನಟರನ್ನಾಗಿ ಮಾಡಿದೆ. ಇದಿಷ್ಟು ಕಿಚ್ಚ ಸುದೀಪ್ ಅವರ ಜೀವನ ಪಯಣದ ಬಗ್ಗೆ ಸ್ವಲ್ಪ ಮಾಹಿತಿ. ಮುಂದೆ ಇನ್ನು ಸಾಕಷ್ಟು ಸಿನಿಮಾಗಳು ಇವರಿಗೆ ಯಶಸ್ಸನ್ನು ಮತ್ತು ಇನ್ನೂ ದೊಡ್ಡ ಹೆಸರನ್ನು ತಂದು ಕೊಡಲಿ. ಮುಂದೆ ಬರುವ ಎಲ್ಲಾ ಸಿನಿಮಾಗಳು ದೊಡ್ಡ ಯಶಸ್ಸನ್ನು ಪಡೆಯಲಿ ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿ ಬಳಗದಿಂದ ಮತ್ತು ನಾಡಿನ ಎಲ್ಲಾ ಹಿರಿಯರ ಪರವಾಗಿ ಹಾರೈಸೋಣ. ಇಷ್ಟು ವಿಷಯದ ಬಗ್ಗೆ ಚರ್ಚಿಸುತ್ತಾ ಗೆಳೆಯರೇ, ನಮ್ಮ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಂತ ತಮ್ಮೆಲ್ಲರಿಗೂ ಸೈಲೆಂಟ್ ಕಿಲ್ಲರ್ ನಿಲೇಶ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಹಂಗಿದ್ರೆ ಸಾಲದು, ತಲೆಯಲ್ಲಿ ಮೂಳೆ, ಎದೆಲಿ ಖಲೀಜ ಇರಬೇಕು.
ಕಚ್ಚೋ ಉಚ್ನಾಯನೆ ಅಟ್ಟಾಡ್ಸ್ಕೊಂಡ್ ಕೊಚ್ಚೋ ನಾನು. ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು. ಬಿಡ್ತೀನ? ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವು.